ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂಥರ ಸಿಂಪಲ್ ರೊಟೀನ್ ವ್ಲಾಗ್. ತುಂಬ ಜನಕ್ಕೆ ಡೈಲಿ ವ್ಲಾಗ್ಸ್ ನೋಡೋದಕ್ಕೆ ಒಂದು ಇಷ್ಟ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಹಾಗಾಗಿ ಕೆಲವೊಂದು ಸಲ ಈ ಥರ ಡೈಲಿ ರೊಟೀನ್ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಇನ್ನು ನಂದು ರೊಟೀನ್ ಯಾವಾಗಲೂ ಒಂದೇ ಥರನೇ ಇರುತ್ತೆ ಮಾರ್ನಿಂಗ್. ಏನಕ್ಕೆ ಇವಾಗ ಸ್ಕೂಲ್ ಇರೋ ಟೈಮಲ್ಲಿ ಮಾಮ್ಸ್ ಎಲ್ಲರದು ಒಂದೇ ರೊಟೀನ್ ಇರುತ್ತೆ. ತಿಂಡಿ ಮಾಡು, ಬಾಕ್ಸಿಗೆ ಪ್ಯಾಕ್ ಮಾಡು, ಕಳಿಸು ಸ್ಕೂಲಿಗೆ, ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡು, ಈ ಥರದ್ದೆಲ್ಲನೂ. ಆ್ಯಂಡ್ ಈ ವ್ಲಾಗಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನೂ ಹೇಳ್ಕೊಂಡು ಹೋಗೋಣ ಅಂತ. ಅಂದರೆ ಇದನ್ನು ಎಜುಕೇಷನ್ ಮೇಲೆ ನಂದು ಎಜುಕೇಷನ್ದೇನಿದೆ ಸ್ಟೋರಿ ಅಂದರೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಈಗ ಸ್ಕೂಲಿಂದ ಒಂದು ಹೈಸ್ಕೂಲ್ದೊಂದು, ಪಿ ಯು ಸಿದೊಂದು, ಮತ್ತು ನಾನು ಇಂಜಿನಿಯರಿಂಗ್ ಮಾಡಿರೋದೊಂದು. ಸೊ ಈ ಥರದ್ದು ಒಂದು ಚಿಕ್ಕ ಸೀರೀಸಲ್ಲಿ ಹೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳೋದಕ್ಕೆ. ಸೊ ಈಗ ನಂದು ಸ್ಕೂಲಿಂಗ್ ಬಂದುಬಿಟ್ಟು ಪೂರ್ತಿ ನಂದು ಏನು ನರ್ಸರಿಯಿಂದ 10th ಒಂದೇ ಸ್ಕೂಲಲ್ಲಿ ನಾನು ಎಲ್ಲೂ ಚೇಂಜ್ ಮಾಡಿಲ್ಲ. ನಮ್ಮದು ಸ್ಟೇಟ್ ಸಿಲೆಬಸ್ಸು, ಸ್ಟೇಟ್ ಲೆವೆಲ್ ಸಿಲೆಬಸ್ಸು. ಆಗ CBSE, ICICI ಅವೆಲ್ಲ ಇಲ್ಲ, ಸ್ಟೇಟ್ ಸಿಲೆಬಸ್ಸು ಪಕ್ಕ ಕನ್ನಡ. ಸೊ ಫಸ್ಟ್ ಲ್ಯಾಂಗ್ವೇಜ್ ಕೂಡ ಕನ್ನಡನೇ ಇದ್ದಿದ್ದು ನಮಗೆ 10th. ಸೊ ನರ್ಸರಿಯಿಂದನೂ ಸೊ ಈಗ ಮೊದಲು ಈ ಕಿಂಡರ್ ಗಾರ್ಟನ್ ಬಗ್ಗೆ ಮಾತಾಡೋಣ. ಸೊ ನರ್ಸರಿ ಫಸ್ಟ್ ಆಫ್ ಆಲ್ ಸ್ಕೂಲ್ ಬಂದುಬಿಟ್ಟು ಚೇತನ ವಿದ್ಯಾಮಂದಿರ ಸ್ಕೂಲು, ತುಮಕೂರಲ್ಲೇ ಓದಿರೋದು ನಾನು. ಸೊ ತುಮಕೂರಲ್ಲೇ ಹುಟ್ಟಿರೋದು ಕೂಡ ನಾನು. ಸೊ ಹಾಗಾಗಿ ಚೇತನ ವಿದ್ಯಾಮಂದಿರ ಸ್ಕೂಲು ಬಟ್ವಾಡಿಲಿದೆ. ಸೊ ಅದರಲ್ಲಿ ಓದಿರೋದು ನಾನು. ನರ್ಸರಿ, LKG, UKG ನಾನು ಸ್ಪೋರ್ಟ್ಸಲ್ಲಿ ತುಂಬ ಪ್ರೈಸಸ್ ತೊಗೊಂಡಿದ್ದೀನಿ. ಸೊ ರನ್ನಿಂಗ್ ರೇಸ್ ಆಗಿರ್ಬೋದು, ತುಂಬ ನನಗೆ ನೆನಪಿರೋದು ಮತ್ತು ಫೋಟೋಸ್ ಎಲ್ಲ ಇರುತ್ತಲ್ಲ, ಅದನ್ನು ನಾನು ನೋಡ್ದಂಗೆ ಸೊ ತುಂಬ ತೊಗೊಂಡಿದ್ದೀನಿ ನಾನು ಪ್ರೈಸಸ್ಸು. ಆಮೇಲೆ ಈ ವಿಡಿಯೋ ಫುಲ್ ನೋಡಿ, ನಂದು 10th ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಏನಿದೆ ಅದನ್ನು ಕೂಡ ನಾನು ಡೈರೆಕ್ಟಾಗಿ ತೋರಿಸ್ತೀನಿ. ಇನ್ನು ನನಗೆ ಇವಾಗಲೂ ನನಗೆ ನೆನಪಿದೆ. ಸೊ ತುಂಬ ಎಷ್ಟು ಜನಕ್ಕೆ ಮೆಮೊರಿ ಪವರ್ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನನಗೆ ನರ್ಸರಿಲಿ ಚೇತನ ಸ್ಕೂಲ್ಗೆ ತೊಗೋಬೇಕಾದ್ರೆ ಒಂದು ಚಿಕ್ಕದು ಒಂದು ಇಂಟರ್ವ್ಯೂ ಥರ ಮಾಡ್ತಾರೆ. ಇಂಟರ್ವ್ಯೂ ಅಂದರೆ ಏನು ಮಗುಗೆ ಏನು ಗೊತ್ತಿದೆ ಅನ್ನೋ ರೀತಿಲಿ. ಸೊ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ನಾನು ನರ್ಸರಿಗೆ ಜಾಯಿನ್ ಮಾಡಿಸ್ಬೇಕಾದ್ರೆ, ಅಂದರೆ ಫಸ್ಟ್ ಟೈಮ್ ನನಗೆ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕಾದ್ರೆ ನಮ್ಮಪ್ಪ ನನ್ನ ಜೊತೆಗೆ ಬಂದಿದ್ದರು. ಅವಾಗ ಇಂಟರ್ವ್ಯೂ ಏನು ಮಾಡಿದ್ರು ಗೊತ್ತಾ, ಒಂದು ಎಲಿಫೆಂಟ್ ಪಿಕ್ಚರ್ ತೋರಿಸ್ಬಿಟ್ಟು ಇದು ಯಾವ ಪಿಕ್ಚರು, ಯಾವ ಕಲರ್ ಇದೆ ಅಂತ ಕೇಳಿದರು ನನಗೆ. ನನಗದು ತುಂಬ ಹಂಗೆ ಬ್ರೈನಲ್ಲಿ ಅದು ಹಂಗೆ, ಮೈಂಡಲ್ಲಿ ಅದು ಹಂಗೆ ಇದೆ. ಸೊ ಅದು ಯಾವಾಗಲೂ ನಾನು ಮರೆಯಲ್ಲ. ಸೊ ಅದನ್ನು ಇಂಟರ್ವ್ಯೂ ಮಾಡಿದರು ನನಗೆ ಆವಾಗ. ಸೊ ಕರೆಕ್ಟಾಗಿ ಹೇಳಿದ್ದೆ ನಾನು, ಇದು ಎಲಿಫೆಂಟು ಬ್ಲ್ಯಾಕ್ ಕಲರಲ್ಲಿರುತ್ತೆ ಅಂದ್ಬಿಟ್ಟು ಚಿಕ್ಕವಳಿದ್ದಾಗ. ಅದು ತುಂಬ ನನಗೆ ನೆನಪು, ತುಂಬ ಮೆಮೊರೀಸು ನನಗೆ ನರ್ಸರಿ, LKG, UKGಲಿ ಎಲ್ಲನೂ ಆಲ್ಮೋಸ್ಟ್ ಒಂದು 70% ನನಗೆ ನೆನಪಿದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಯಾರಿದ್ದರು, ನಾವು ಹೆಂಗೆ ಆಟ ಆಡ್ತಿದ್ವಿ, ಹೆಂಗೆ ಸ್ಕೂಲಿಗೆ ಹೋಗ್ತಿದ್ವಿ, ಹೆಂಗೆ ಅಳ್ತಿದ್ವಿ ಅನ್ನೋದು ಎಲ್ಲನೂ ಒಂದು 70% ನೆನಪಿದೆ. ಕ್ಲಾಸ್ ರೂಮ್ ಎಲ್ಲ ಹೆಂಗಿರ್ತಿತ್ತು, ಅದೊಂಥರ ಮರೆಯೋಕ್ಕಾಗಲ್ಲ. ಅಂದರೆ ಅದೊಂಥರ ನಾವು ಇದೇ ಜನ್ಮದಲ್ಲೇ ನಾವು ಅದನ್ನೆಲ್ಲ ನೋಡಿದ್ದೀವ ಅಂತ ಅನಿಸುತ್ತೆ. ಅದೊಂಥರ ಅಷ್ಟು ಏನೋ 30 years ಬ್ಯಾಕ್ ಆಗಿದ್ರೂ ಯಾವಾಗಲೂ ತುಂಬ ಎಷ್ಟೋ ಜನ್ಮದ ಹಿಂದೆ ಕತೆ ಅಂತ ಅನಿಸ್ಬಿಡುತ್ತೆ. ಆ ಥರ ಫೀಲ್ ಆಗುತ್ತೆ. ನಿಮಗೂ ಈ ಥರ ಫೀಲ್ ಆಗಿದೆಯಾ ಅಂತ ಹೇಳಿ. ಸೊ ಆವಾಗ ನರ್ಸರೀಲಿ ತುಂಬ, ನಾನು ಆಗಲೇ ಹೇಳ್ದಂಗೆ ಸ್ಪೋರ್ಟ್ಸು ಅದು ಇದು ಅಂತ ನಾನು ತುಂಬ ಪ್ರೈಸಸ್ನ ಗೆದ್ದಿದ್ದೀನಿ. ಆ್ಯಂಡ್ ಪ್ರತಿ ವರ್ಷ ನಾನು ಡ್ಯಾನ್ಸ್ಗೆ ಸೇರ್ಕೊತಿದ್ದೆ. ಸೊ ಬಿಡ್ತಾ ಇರಲಿಲ್ಲ. ನಾನು ಆ್ಯನ್ಯುವಲ್ ಡೇಗೆ, ಅದು ಅವ್ರವ್ರ ಇಷ್ಟ ಅಲ್ವಾ, ಸೊ ಹಂಗಾಗಿ ಪ್ರತಿ ವರ್ಷವೂ ನಾನು ಆ್ಯನ್ಯುವಲ್ ಡೇಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದಕ್ಕೆ ಒಂದು ಫ್ರಾಕ್ ಕೊಡೋರು, ಇವಾಗಲೂ ನನಗೆ ನೆನಪಿದೆ. ಆಮ್ ಎ ಬಾರ್ಬಿ ಗರ್ಲ್ ಅಂತ ನರ್ಸರೀಲಿ ಮಾಡಿಸಿರೋಂಥದ್ದು ಫಸ್ಟ್ ಆ್ಯನ್ಯುವಲ್ ಡೇ ಸಾಂಗ್ ನಂದು. ಪ್ರತಿ ಸಲನೂ ಫ್ರಾಕ್ ಕೊಡೋರು. ಆ ಫ್ರಾಕು ಹೆಂಗಿರುತ್ತೆ, ಹೇಗಿರುತ್ತೋ, ಅದು ಹೆಂಗೆ ಕಾಣಿಸ್ತೀನೋ ಹಾಕ್ಕೊಳ್ಳೋದಕ್ಕೆ. ಅವಾಗ ಮಕ್ಕಳದ್ದು ಗೊತ್ತಲ್ವ ಬುದ್ಧಿ ಹೆಂಗಿರುತ್ತೆ ಅಂತ, ಕ್ಯೂರಿಯಸ್ ಫುಲ್ಲು. ಸೊ ಆ ಫ್ರಾಕ್ ಹೆಂಗಿರುತ್ತೋ ಏನೋ ಅಂತ ನೋಡಿಬಿಟ್ಟು ಅದನ್ನು ಖುಷಿ ಪಡ್ತಿದ್ದೆ. ಆ್ಯನ್ಯುವಲ್ ಡೇ ಇನ್ನೇನಿದೆ ಅಂದರೆ ಸಾಕು, ಫುಲ್ಲು ರೆಡಿ ಮಾಡಿಸ್ಕೊತಿದ್ದೆ ಮನೇಲಿ. ಸೊ ಹೋಗ್ತಿದ್ದೆ ಆ್ಯನ್ಯುವಲ್ ಡೇದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ಈ ಥರ ಮಾಂಟೆಸರಿ ಅಂದರೆ ಕಿಂಡರ್ ಗಾರ್ಟನ್ ಆಯಿತು. ಇನ್ನೂ 1 to 5th ನೋಡೋದಾದರೆ, ಸೊ ಅಲ್ಲೇ ಇತ್ತು ಬಿಲ್ಡಿಂಗು ನಮಗೆ. ಅಂದರೆ ನಾನು 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಸೊ ಚೇತನ ಸ್ಕೂಲು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ದೊಡ್ಡದಾಗಿ. ಅಲ್ಲಿವರೆಗೂ ನಾನು 3rd ಸ್ಟ್ಯಾಂಡರ್ಡ್, 2nd ಮತ್ತು 3rdಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಆಗ್ತಿತ್ತಲ್ಲ, ನಮಗೆ ಹಟ್ ಥರ ಮಾಡಿಬಿಟ್ಟು, ಹಟ್ ಈ ಗುಡಿಸ್ಲು ಹೆಂಗಿರುತ್ತಲ್ಲ ಆ ಥರ ಮಾಡಿಬಿಟ್ಟು ಕ್ಲಾಸ್ ರೂಮ್ಸ್ನ ಕಂಡಕ್ಟ್ ಮಾಡ್ತಾಯಿದ್ರು. ನನಗೆ ಇವಾಗಲೂ ಒಬ್ಬರು ಮ್ಯಾಥ್ಸ್ ಟೀಚರ್ ಅಂದರೆ ತುಂಬ, ಅವ್ರಿಗೆ ಒಂಥರ ಇನ್ಸ್ಪಿರೇಷನ್ ನನಗೆ, ರಾಮಾನುಜಮ್ ಸರ್ ಅಂತ.
ತುಂಬ ಚೆನ್ನಾಗಿ ಮ್ಯಾಥ್ಸ್ ಹೇಳ್ಕೊಡ್ತಾಯಿದ್ರು. ಹಾಗೆ ಒಳ್ಳೊಳ್ಳೆ ಮಾರಲ್ ವ್ಯಾಲ್ಯೂಸ್ನ ಹೇಳ್ಕೊಡ್ತಾಯಿದ್ರು ಅವರು. ಅವ್ರು ತುಂಬ ಇನ್ಸ್ಪಿರೇಷನ್ ನನಗೆ. ಅವ್ರ ಫೇಸ್ ಇನ್ನೂ ನನಗಿನ್ನೂ ಹಾಗೆ ಮೈಂಡಲ್ಲಿದೆ. ಏನಕ್ಕಂದರೆ ಕಂಟಿನ್ಯೂಸ್ ಆಗಿ ಒಂದು 5 ಇಯರ್ಸ್ ನಮಗೆ ಮ್ಯಾಥ್ಸ್ ಸಬ್ಜೆಕ್ಟ್ ತೊಗೊಂಡಿದ್ರು, 1 to 5th ಏನೋ ಅಂತ ಅನಿಸುತ್ತೆ. ಆಮೇಲೆ ನಾನು 4th ಹೋದ್ಮೇಲೆ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಶುರುವಾಗಿ, ಸೊ ನಾವು ಬಿಲ್ಡಿಂಗಲ್ಲಿ ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ವಿ. ಒಂದು ಡ್ರಾಬ್ಯಾಕ್ ಏನಂದರೆ, ನನಗೆ ಸ್ಕೂಲಲ್ಲಿದ್ದಾಗ ಸೊ 4th ಸ್ಟ್ಯಾಂಡರ್ಡ್ ಅಲ್ಲಿ ತುಂಬ ಹೊಟ್ಟೆ ನೋವು ಬರೋದು ನನಗೆ. ಸೊ ಹೊಟ್ಟೆ ನೋವು ಅಂದರೆ ದಿನ ಹೊಟ್ಟೆ ನೋವು ಬರೋದು, ಏನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಹೊಟ್ಟೆ ನೋವು ಬರೋದು, ಏನೂ ತಿಂತಾ ಇರಲಿಲ್ಲ ನಾನು ಆಚೆ ಫುಡ್ಡು, ಸುಮ್ಮನೆ ಹೊಟ್ಟೆ ನೋವು ಬರೋದು. ಸೊ ಇದಿಲ್ಲಿಗೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲಶಿಕಂದು ಬರ್ಡೇ ಆಗಿತ್ತಲ್ಲ, ಅವಳಿಗೆ ನೆಕ್ಸ್ಟ್ ಮಂಡೇ ಕೊಟ್ಟು ಕಳಿಸ್ತಾ ಇದ್ದೀನಿ ಚಿಕ್ಕಿ ಎಲ್ಲನೂ. ಸೊ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಲೆಕ್ಕ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೆ. ಟೀಚರ್ಸ್ಗೆಲ್ಲ ಪ್ಲೇನ್ ಕೇಕ್ನ ತೊಗೊಂಡಿದ್ದೆ, ಅದನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ಇದಿಷ್ಟು. ಆಮೇಲೆ ಅವಳನ್ನೂ ಕೂಡ ರೆಡಿ ಮಾಡಬೇಕು. ಆಮೇಲೆ ನಾನು ಆಗಲೇ ಹೇಳ್ತಿದ್ದಂಗೆ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ಏನಕ್ಕೆ ಏನೂ ಗೊತ್ತಿಲ್ಲ. ಆಮೇಲೆ 1 hour ಇರೋದು, ನಾನು ಒಂದೊಂದು ಹಾಫ್ ಪೀರಿಯಡು ಹೋಗಿ ಲಾಸ್ಟ್ ಬೆಂಚಲ್ಲಿ ಮಲ್ಕೊಂಬಿಡ್ತಿದ್ದೆ ನಾನು. ತುಂಬ ನಿಯರು ಚೇತನ ಸ್ಕೂಲ್ ನಮ್ಮ ಮನೆಗೆ. ನಮ್ಮ ಅಪ್ಪನ ಆಫೀಸ್ಗಂತೂ ತುಂಬ ನಿಯರ್, ವಾಕಬಲ್ ಡಿಸ್ಟೆನ್ಸು. ಬಟ್ ಆದರೂ ನಾನು ಮನೆಗೆ ಹೋಗ್ತಿರ್ಲಿಲ್ಲ. ಲಾಸ್ಟ್ ಬೆಂಚಲ್ಲೇ ಮಲ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಕ್ಲಾಸ್ನ ಕೇಳ್ತಿದ್ದೆ ನಾನು. ಹಿಂಗೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ. 4th ಸ್ಟ್ಯಾಂಡರ್ಡಲ್ಲಿ ತುಂಬ ಅದೇ ವಿಪರೀತ ಹೊಟ್ಟೆ ನೋವು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಅದು ಗ್ರ್ಯಾಜುವಲಿ ಹೊರಟೋಯ್ತು, ಕಡಿಮೆ ಆಗೋಯಿತು. ಇನ್ನು 6th 7th 8th ತುಂಬ ಚೆನ್ನಾಗಿತ್ತು. ಒಂದು ಸಲ ಏನಂದರೆ ನನಗೆ ಮಾರ್ಕ್ಸ್ ಕಮ್ಮಿ ಬಂದಿತ್ತು ಮ್ಯಾಥ್ಸಲ್ಲಿ. ಯಾವಾಗ ಅಂದರೆ 6th 7th, ಸೊ ಸರಿಯಾಗಿ ನೆನಪಿಲ್ಲ ನನಗೆ ಯಾವ ಸ್ಟ್ಯಾಂಡರ್ಡ್ ಅಂತ. 25ಗೆ ಟೆಸ್ಟ್ ಮಾರ್ಕ್ಸ್, ಅದು 25ಗೆ ಎಷ್ಟು 15 ಮಾರ್ಕ್ಸ್ ಏನೋ ಬಂದಿತ್ತು, 15 16 ಮಾರ್ಕ್ಸ್ ಬಂದಿತ್ತು 25ಗೆ. ಸೊ ಅವಾಗ ನನಗೆ ಅದೇ ಕಡಿಮೆ ಮಾರ್ಕ್ಸು ಅಂತ. ಸೊ ಹೆಂಗೆ ಹೇಳೋದು ನಾವು ಅಪ್ಪಂಗೆ ಫುಲ್ಲು ಸ್ಟ್ರಿಕ್ಟು ನಾವು ಅಪ್ಪ. ಹೆಂಗೆ ಹೇಳೋದು ಮಾರ್ಕ್ಸು, ಹೆಂಗೆ ತೋರಿಸೋದು, ಪೇಪರು ಕೊಟ್ಟಿರ್ತಾರೆ, ವ್ಯಾಲ್ಯೂಯೇಷನ್ ಮಾಡಿ ಕೊಟ್ಟಿರ್ತಾರೆ, ಹೆಂಗೆ ತೋರಿಸೋದು ಅಂತ ಫುಲ್ ಟೆನ್ಷನ್ ತೊಗೊತಿದ್ದೆ ಆವಾಗಲೇ. ಸೊ ಆಮೇಲೆ ಧೈರ್ಯ ಮಾಡಿಬಿಟ್ಟು ಇಷ್ಟು ಬಂದಿದೆ ಅಂತ ತೋರಿಸ್ಬಿಟ್ಟೆ. ಬಟ್ ನಾವಪ್ಪ ಏನೂ ಅನ್ನಲಿಲ್ಲ, ಸೈನ್ ಮಾಡಿ ಕೊಟ್ಬಿಟ್ರು ಟೆಸ್ಟ್ ಪೇಪರ್ಗೆ. ಅದೊಂದು ಇನ್ಸಿಡೆಂಟು. ನಾನು ತುಂಬ ಟೆನ್ಷನ್ ತೊಗೊಂಡಿದ್ದೆ ಕಡಿಮೆ ಮಾರ್ಕ್ಸ್ ಬಂದಿತ್ತು ಅಂತ. ಆ್ಯಂಡ್ ಅದಾದಮೇಲೆ 8th ಸಿಲೆಬಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಅಲ್ವಾ, ತುಂಬ ಹೆವಿ ಓದೋದು. ಹೈಸ್ಕೂಲ್ ಲೆವೆಲ್ಲು 9th 10th ಅಂದರೆ ಪಬ್ಲಿಕ್ ಎಕ್ಸಾಮ್. ಸೊ 8th ನಮಗೆ ತಲೆಗೆ ಹಾಕ್ತಾಯಿದ್ರು 10th ಪಬ್ಲಿಕ್ ಎಕ್ಸಾಮ್ ಅದು ಇದು ಅಂತ. ಆ್ಯಂಡ್ ಫೈನಲಾಗಿ 10th ಬಂದ್ಬಿಟ್ಟು, ಸೊ 10th ಇದರಲ್ಲಿ ನನಗೆ ಪಬ್ಲಿಕ್ ಎಕ್ಸಾಮ್ ಅಂದ್ಬಿಟ್ಟು ವಾಸವಿ ಸ್ಕೂಲಲ್ಲಿ ನನಗೆ ಸೆಂಟರ್ ಬಿದ್ದಿತ್ತು. ಸೊ ವಾಸವಿ ಸ್ಕೂಲು, ಸಿದ್ಧಗಂಗಮ್ಮ ಸ್ಕೂಲು ಮತ್ತು ಚೇತನ ಸ್ಕೂಲು 3 ಜನನೂ ಮಿಂಗಲ್ ಮಾಡಿಬಿಟ್ಟು ಕೂರಿಸ್ತಾರೆ ಎಲ್ಲ ಕಡೆ. ಚೇತನ ಸ್ಕೂಲು, ವಾಸವಿ ಸ್ಕೂಲು, ಸಿದ್ಧಗಂಗಾ ಸ್ಕೂಲು. ಹಾಗೆ ನನಗೆ ಸೆಂಟರ್ ಬಿದ್ದಿದ್ದು ವಾಸವಿ ಸ್ಕೂಲಲ್ಲಿ, SITಲಿ ಇದೆಯಲ್ಲ ಅಲ್ಲಿ, SS ಪುರಂ ಹತ್ರ. ಸೊ ಲಶಿ ರೆಡಿ ಆಗಿದ್ದಾಳೆ. ಇದು ಇನ್ನೊಂದು ಹೊಸ ಡ್ರೆಸ್. ಇವತ್ತು 2 ಸಲ ಬರ್ತಾಳೆ ರಜಾ ಬಂದರೆ ಅಲ್ವಾ. ಫ್ರೆಂಡ್ಸಿಗೆ ಎಲ್ಲರಿಗೂ ಚಿಕ್ಕಿ ಕೊಡು ಆಯಿತಾ. ಮ್ಯಾಮ್ಗೆ ಅದೇ ಕೇಕ್ ಇದೆಯಲ್ಲ ಅದು ಕೊಡು, ಸರಿನಾ. ಚೆನ್ನಾಗಿದೆ, ಅದೊಂಥರ ಕೋಟ್ ನನಗೆ ಇಷ್ಟ ಆಯಿತು. ತುಂಬ ಸಾಫ್ಟ್ ಕ್ಲಾತ್ ಇದು, ಚೆನ್ನಾಗಿದೆ ತುಂಬ. ಆ್ಯಂಡ್ ಇದು ಕೂಡ ಅಷ್ಟೇ ಸಾಫ್ಟು, ಒಂಥರ ಚೆನ್ನಾಗಿದೆ. ಫುಲ್ ಸ್ಲೀವು ಚೆನ್ನಾಗಿದೆ ಅಲ್ಲ. ನಿಂಗೆ ಇಷ್ಟ ಆಯಿತಾ ಬಟ್ಟೆ? ಸಾಫ್ಟಾಗಿದೆಯಾ? ಇನ್ನೊಂದು ಸಲ ಬರ್ಡೇ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು. ಆ್ಯಂಡ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನನಗೆ ಅವಾಗ 8th ಉದ್ದ ಜಡೆ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಅಂದರೆ ಈ ಜಡೆ ಹಾಕ್ಕೊಂಡು ಅದನ್ನು ಮಡಚಬೇಕಿತ್ತು, ಟೇಪ್ ಯೂಸ್ ಮಾಡಿಬಿಟ್ಟು ಜಡೆ ಹಾಕ್ಕೊಂಡು ಹೋಗಬೇಕಿತ್ತು. ಉದ್ದ ಕೂದಲಿದ್ರೆ ಮಡಚಲೇಬೇಕು ಜಡೆ ಹಾಕ್ಕೊಂಡು, ಇಲ್ಲ ಶಾರ್ಟ್ ಇದ್ದರೆ ಟೇಪ್ ಹಾಕ್ಕೊಂಡು ಬಟ್ ಇದು ಜಡೆನ ಹಾಕ್ಕೊಂಡು ಹೋಗ್ಬೇಕಿತ್ತು. 2 ಜಡೆ ಉದ್ದ ಇದ್ದರೆ ಹಂಗೆ ಮಾತ್ರ 2 ಜಡೆ ಹಾಕ್ಕೊಂಡು ಹೋಗ್ಬೋದು, ಅದನ್ನು ಮಡಚಿಬಿಟ್ಟು ಹಾಕ್ಕೊಂಡು ಹೋಗ್ಬೇಕು. ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ಬಟ್ ಇವಾಗ ಎಲ್ಲಿದೆ ಸ್ಟ್ರಿಕ್ಟು? ಆ ಥರ ಜಡೆಗೂ ಒಂದು ಯೂನಿಫಾರ್ಮಿಟಿ ಇರಬೇಕು, ಜಡೆಗೂ ಇದೆ ಅಂತ ಯಾವ ಸ್ಕೂಲಲ್ಲೂ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ನಮ್ಗೆ ಅವಾಗ ಅಷ್ಟು ಸ್ಟ್ರಿಕ್ಟಾಗಿತ್ತು. ಸೊ 90s ಕಿಡ್ಸ್ ಇರೋರಿಗೆ ಗೊತ್ತಿರುತ್ತೆ, 90s ಕಿಡ್ಸೇ ಲಾಸ್ಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ಡ್ ಅಂತ ಗೊತ್ತಿರುತ್ತೆ. ಇನ್ನು ನಂದು 10th ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಇತ್ತು. ಆಮೇಲೆ ಇಂಗ್ಲೀಷ್ 3rd ಲ್ಯಾಂಗ್ವೇಜ್ ಬಂದುಬಿಟ್ಟು ಹಿಂದಿ. ಸಾಂಸ್ಕ್ರಿಟ್ ಏನು ನಾನು ತೊಗೊಂಡಿರಲಿಲ್ಲ.
ಸೊ ನನಗೆ ಮಾರ್ಕ್ಸ್ ಕಾರ್ಡ್ ಕೊನೆಗೆ ಹಾಕ್ತೀನಿ ಒಂದು ಪಿಕ್ ನೋಡಿ. ಓದಿದ್ದೆ, ಚೆನ್ನಾಗಿ ಓದಿದ್ದೆ ನಾನು. ಏನು ಎಫರ್ಟ್ ಹಾಕಬೇಕು ಅದನ್ನು ಹಾಕಿದ್ದೆ. ಸೊ ಓಕೆ, ಬಂದಿತ್ತು ಚೆನ್ನಾಗೆ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದಿದೆ ನನಗೆ. ಸೊ ಅದು ಏನು ಎಷ್ಟೆಷ್ಟು ಬಂದಿದೆ ಏನು ಅಂತ, ಅದರಲ್ಲಿ ನಮ್ಮ ಕನ್ನಡದಲ್ಲೇ ನನಗೆ ಜಾಸ್ತಿ ಬಂದಿದ್ದು ಮಾರ್ಕ್ಸು. ಚೆನ್ನಾಗಿ ಓದ್ತಿದ್ದೆ ನಾನು. ಏನಕ್ಕಂದರೆ ಪಬ್ಲಿಕ್ ಎಕ್ಸಾಮ್ ಮಧ್ಯೆ ಮಧ್ಯೆ 2 ಡೇಸು 1 ಡೇ ಈ ಥರ ಹಾಲಿಡೇ ಇರೋದಲ್ವ. ಸೊ ಅವಾಗೆಲ್ಲ ಚೆನ್ನಾಗಿತ್ತು. ಅದೊಂಥರ ಆ ಮೆಮೊರೀಸ್ ಮತ್ತೆ ನಮಗೆ ಸಿಗಲ್ಲ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನನ್ನದು ಸ್ಕೂಲ್ ಮೆಮೊರೀಸ್ ಯಾವತ್ತೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಶೇರ್ ಮಾಡಬೇಕು ಅಂತ ಅನಿಸ್ತು ನಿಮ್ಮ ಹತ್ರ. ಹಾಗೆ ನೀವು ಕೇಳೋದಾದರೆ ಕಾಲೇಜ್ ಇಲ್ಲ ಡಿಗ್ರಿ ಇಲ್ಲ PUC ಇಲ್ಲ ಸ್ಕೂಲ್ ಯಾವುದು ನಿಮಗೆ ಬೆಸ್ಟ್ ಅಂತ ಕೇಳಿದ್ರೆ, ನನಗೆ ಸ್ಕೂಲ್ ಮೆಮೊರೀಸೇ ಬೆಸ್ಟು ಅಂತ ಹೇಳ್ತೀನಿ. ಸೊ ನನಗೆ ಈ PUC ಕಾಲೇಜೆಲ್ಲ ಇಷ್ಟ ಆಗಲ್ಲ, ನಂಗೆ ಸ್ಕೂಲೇ ಬೆಸ್ಟು. ಏನಕ್ಕಂದರೆ ಯಾವ ಟೆನ್ಷನ್ ಇರೋಲ್ಲ, ಏನಿರಲ್ಲ, ಆಟ ಆಡ್ಕೊಂಡಿರ್ಬೋದು ಚಿಕ್ಕ ಮಕ್ಕಳು. ಆ್ಯಂಡ್ ಏನೋ ಒಂಥರ ಚೆನ್ನಾಗಿತ್ತು ಆವಾಗ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ಸ್ಕೂಲ್ ಡೇಸ್ ಇಷ್ಟ ಆಗುತ್ತಾ, ಇಲ್ಲ PUC ಆ ಥರ ಇಷ್ಟ ಆಗುತ್ತಾ, ಕಾಲೇಜ್ ಲೈಫು ಇಲ್ಲ ಡಿಗ್ರಿ ಲೈಫು, ಯಾವುದಾದ್ರೂ ಒಂದು ಡಿಗ್ರಿ ಲೈಫ್ ಇಷ್ಟ ಆಗುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಮಾತ್ರ ಫುಲ್ ನಾನು ವೋಟ್ ಮಾಡೋದೇ ಸ್ಕೂಲ್ ಡೇಸ್ ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಯಾವುದು ಸ್ಕೂಲ, ಕಾಲೇಜಾ ಇಲ್ಲ ಡಿಗ್ರಿ ಲೈಫ್ ಯಾವುದು ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಇನ್ನೊಂದು ಸ್ವಲ್ಪ ನಾನು ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಮಿಲ್ಕ್ ಶೇಕ್ ಇದು ಡೇಟ್ ಪಾಮ್ಸ್ದು ಮಿಲ್ಕ್ ಶೇಕ್ ಮಾಡಿದ್ದೆ. ಸೊ ಅದನ್ನು ಸ್ವಲ್ಪ ಹನಿ ಹಾಕಿಬಿಟ್ಟು ಪ್ರಕುಲ್ಗೆ ಕೊಡ್ತಿದ್ದೀನಿ. ಸೊ ವಾರದಲ್ಲಿ ಒಂದು 2 ಟೈಮ್ಸ್ ಕೊಡ್ತಾಯಿರ್ತೀನಿ. ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ಈ ಥರ ಕುಡಿಯೋದಕ್ಕೆ. ಇನ್ನು ರಾತ್ರಿಗೆ ಫ್ರೈಡ್ ರೈಸ್ ಮತ್ತು ಗೋಬಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೆ ಕಟ್ ಮಾಡಿಕೊಂಡು. ಸೊ ಗೋಬಿ ಆಚೆ ಕಡೆ ನಾನು ತಿನ್ನಲ್ಲ ಇವಾಗ ಅಂದರೆ ತುಂಬ ವರ್ಷ ಆಯಿತು. ಸೊ ಏನಕ್ಕಂದರೆ ಕಲರ್ ಹಾಕಿರ್ತಾರೆ, ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಮನೇಲಿ ಮಾಡ್ಕೊಂಡು ನಾನು ತಿಂತೀನಿ. ಸೊ ಮಕ್ಕಳಿಗೂ ಅವಾಗ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ, ನಾವು ಮನೇಲಿ ಮಾಡಿಕೊಟ್ಟಾಗ. ಆಚೆ ತಿನ್ನಬೇಕು ಅಂತ ಅವ್ರಿಗೂ ಅನ್ಸೋದಿಲ್ಲ. ಸೊ ರೆಸಿಪಿನ ತುಂಬ ಸಲ ತೋರಿಸಿದ್ದೀನಿ, ಹಾಗಾಗಿ ನಾನೇನು ಮತ್ತು ಗೋಬಿದು ಏನೋ ರೆಸಿಪಿ ನಾನೇನು ತೋರಿಸ್ಲಿಲ್ಲ. ಸೊ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ನಮ್ಗೆ ಹೆಂಗೆ ಬೇಕೋ. ಸಾಸಸ್ ಎಲ್ಲ ಫುಲ್ಲು ಕಡಿಮೆ ಹಾಕ್ಬಿಡ್ತೀನಿ ನಾನು. ಸಾಸಸ್ ಎಲ್ಲ ಫುಲ್ ಕಡಿಮೆ ಹಾಕ್ಬಿಟ್ಟು ಗೋಬಿ ಮಂಚೂರಿ ಥರ ಮಾಡಿಬಿಡ್ತೀನಿ. ಚೆನ್ನಾಗಿರುತ್ತೆ, ಬಿಸಿದು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಂತ್ಲಿ ಒನ್ಸ್ ಮಾಡಿಕೊಂಡ್ರೆ ಮನೇಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಸಾಸಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಹೋಮ್ ಮೇಡ್ ಸಾಸಸ್ ಇದ್ದರೆ ಇನ್ನೂ ಒಳ್ಳೆಯದು. ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕ್ಕೊಂಡು ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಏನೇ ಒಂದು ಬಿಸಿದು ಮಾಡ್ತಿರಲಿ, ಬಜ್ಜಿ, ಬೋಂಡ, ಪಕೋಡ ಏನೇ ಮಾಡ್ತಿರಲಿ, ಅದನ್ನಲ್ಲಿ ಟೇಸ್ಟ್ ಮಾಡಿದ್ರೇ ನನಗೆ ನೆಮ್ಮದಿ. ಅಂದರೆ ಅದನ್ನು ತಿಂದುಬಿಡ್ಬೇಕು, ಬಿಸಿಲೇ ಒಂದು 2-3 ತಿಂದ್ರೇ ನನಗೆ ಸಮಾಧಾನ. ಆವಾಗಲೇ ನನಗೆ ಆ ಟೇಸ್ಟ್ ಗೊತ್ತಾಗುತ್ತೆ. ಬಿಸಿ ತಿನ್ನೋದೇ ಆ ಟೇಸ್ಟೇ ಮಜಾ ಇರುತ್ತೆ. ಇನ್ನು ಡಿನ್ನರಿಗೆ ಇದೆ ಫ್ರೈಡ್ ರೈಸು, ಸಲಾಡು, ಸೌತೆಕಾಯಿ, ನಿಂಬೆಹಣ್ಣು, ಆನಿಯನ್ ಮತ್ತು ಗೋಬಿ. ಸೊ ಒಳ್ಳೆ ನಾರ್ತ್ ಇಂಡಿಯನ್ ಫುಡ್ ಆಗಿದೆ. ಸೊ ಪ್ರಕುಲಿಗೆ ನಾರ್ತ್ ಇಂಡಿಯನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಲಶಿಕಂಗೆ ಸೌತ್ ಇಂಡಿಯನ್ ಅಂದರೆ ತುಂಬ ಇಷ್ಟ. ಅವಳಿಗೆ ಅನ್ನ ಸಾಂಬಾರು, ಮುದ್ದೆ ಈ ಥರ, ಅವನಿಗೆಲ್ಲ ನಾರ್ತ್ ಇಂಡಿಯನ್ ಇಷ್ಟ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೆ, ಒಂದು ಚಿಕ್ಕ ಪುಟ್ಟ ವ್ಲಾಗ್ ಮಾಡಿದೆ. ಆ್ಯಂಡ್ ಹಾಗೆ ನನ್ನ ಸ್ಕೂಲ್ ಡೇಸು ಮೆಮೊರೀಸ್ನೂ ಕೂಡ ನಿಮ್ಮ ಹತ್ರ ಸ್ವಲ್ಪ ಹಂಗೆ ಬ್ರೀಫಾಗಿ ಶೇರ್ ಮಾಡಿಕೊಂಡೆ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನಿಮಗೆ ಸ್ಕೂಲ್ ಡೇಸ್ ಇಷ್ಟನಾ, ಇಲ್ಲ ಕಾಲೇಜ್ ಡೇಸ್ ಇಷ್ಟನಾ, ಇಲ್ಲ ಡಿಗ್ರಿ ಡೇಸ್ ಇಷ್ಟನಾ ಅಂತ. ಸೊ ನೋಡೋಣ ಯಾವುದಕ್ಕೆ ಮೆಜಾರಿಟಿ ಬರುತ್ತೆ ಅಂತ. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ವಾಕ್ ಅಂತ ಹೋಗ್ತಾಯಿದ್ವಿ. ತುಂಬ ತಣ್ಣಗಿತ್ತು. ಮಕ್ಕಳಿಬ್ರು ಸೈಕಲ್ ಬಂದುಬಿಡ್ತಾರೆ. ಸೊ ನಾನು, ತಂಗಿ, ಪಾಪನ ಎತ್ಕೊಂಡು ಅಮ್ಮ ಎಲ್ಲರೂ ಹೋಗ್ತಾಯಿದ್ವಿ. ಇಲ್ಲೇ ದೇವಸ್ಥಾನ ಇದೆ, ಅಲ್ಲಿವರೆಗೂ ಹೋಗಿ ರೌಂಡ್ ಹಾಕ್ಕೊಂಡು ಬರೋಣ ಅಂತ. ಸೊ ಹಾಗೆ ಕೊನೆಗೆ ಮಾರ್ಕ್ಸ್ ಕಾರ್ಡ್ ಪಿಕ್ ಹಾಕ್ತೀನಿ ನಾನು 10th. ಸೊ ಹೋಗಿ ನೋಡ್ಕೊಂಡು ಬನ್ನಿ. ವಿಡಿಯೋನೇ ಹಾಕ್ತೀನಿ ಎಷ್ಟೆಷ್ಟು ಬಂದಿದೆ ಮಾರ್ಕ್ಸ್ ಅಂತ, ಓಕೆನಾ? ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ನೋಡಿ, ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ. ಸೊ ಈ ಥರದ 10th ಮಾರ್ಕ್ಸ್ ಕಾರ್ಡ್ ನೋಡೋದಕ್ಕೆ ಏನೋ ಒಂಥರ ಚೆಂದ. ಸೊ ಇದು ನನ್ನ ರಿಜಿಸ್ಟರ್ ನಂಬರು 2008 ನಾನು ಪಾಸ್ಡ್ ಔಟ್ ಆಗಿರೋದು. ಸೊ ಅದು ನಿಮಗೆ ಗೊತ್ತೇ ಇರುತ್ತೆ. ಮಾರ್ಚ್ 2008, ಇಂಗ್ಲೀಷ್ ಮೀಡಿಯಮು, ಬಟ್ ಸ್ಟೇಟ್ ಸಿಲೆಬಸ್ಸು ನೋಡ್ತಿದ್ದೀರಲ್ಲ, ಇಲ್ಲಿ ಸ್ಟೇಟ್ ಸಿಲೆಬಸ್ ಇದೆಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ. ಆ್ಯಂಡ್ ನನ್ನ ಹೆಸರು, ಅಮ್ಮ ಹೆಸರು, ಅಪ್ಪನ ಹೆಸರು, ನನ್ನ ಡೇಟ್ ಆಫ್ ಬರ್ತು 8/7/92,
ಸೊ ನೆಕ್ಸ್ಟ್ ಮಂತೇ ಬರ್ಡೇ ಇದೆ, ಹತ್ರಕ್ಕೆ ಬಂತು ನೋಡಿ. ಇನ್ನು ಫಸ್ಟ್ ಲ್ಯಾಂಗ್ವೇಜ್ ನೋಡ್ತಿದ್ದೀರಲ್ಲ, ಕನ್ನಡ ಬಂದು 125 ಮ್ಯಾಕ್ಸಿಮಮ್ ಮಾರ್ಕ್ಸು, 44 ಮಿನಿಮಮ್ಮು, 106 ಬಂದಿತ್ತು. ಓಕೆನಾ. ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, 100ಗಿತ್ತು, 35 ಮಿನಿಮಮ್, ಅದರಲ್ಲಿ 80. ಥರ್ಡ್ ಲ್ಯಾಂಗ್ವೇಜು ಹಿಂದಿ, ಅದು 100ಗೆ ಮ್ಯಾಕ್ಸಿಮಮ್, 35 ಮಿನಿಮಮ್ಮು, 83 ಬಂದಿತ್ತು. ಮ್ಯಾಥ್ಸ್ ಒಂದು ಸ್ವಲ್ಪ ಟಫೇ ಇತ್ತು ಅಲ್ವಾ 10th, ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಬಂದಿದೆ. ಮ್ಯಾಥ್ಸು 100ಗೆ 74 ಬಂದಿದೆ. ಇನ್ನು ಸೈನ್ಸು 100ಗೆ 81 ಬಂದಿದೆ. ಸೋಷಿಯಲ್ ಸೈನ್ಸು ನನಗೊಂದು ಸ್ವಲ್ಪ ಬೋರಿಂಗ್ ಸಬ್ಜೆಕ್ಟ್ ಇದು ಸೋಷಿಯಲ್ ಸೈನ್ಸು. ಹಿಸ್ಟ್ರಿ, ಜಿಯೋಗ್ರಫಿ ತುಂಬ ಇಷ್ಟ ಆಗ್ತಿತ್ತು, ಬಟ್ ಹಿಸ್ಟ್ರಿ ಇವಾಗ ಇಷ್ಟ ಆಗುತ್ತೆ, ಬಟ್ ಅವಾಗ ಇಷ್ಟ ಆಗ್ತಿರ್ಲಿಲ್ಲ. 100ಗೆ ಒಂಚೂರು 71 ಬಂದಿದೆ. ಸೊ ಟೋಟಲ್ 625, 219 ಮಿನಿಮಮ್ಮು, 495. ಫಸ್ಟ್ ಕ್ಲಾಸು 79, ಇನ್ನೇನು ಹತ್ತತ್ರ 80%. ಸೊ ಇಷ್ಟಿತ್ತು. ಇನ್ನೂ ನಂದು ಸ್ಕೂಲಲ್ಲಿರೋದೊಂದು ಫೋಟೋ ನೋಡಿ ತೋರಿಸ್ತೀನಿ. ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ, ಚೆನ್ನಾಗಿರಲ್ಲ. ಸೊ ವೈಟ್ ಕಲರ್ ಶರ್ಟು ಮತ್ತು ಡಾರ್ಕ್ ಗ್ರೀನ್ ಕಲರ್ ಸ್ಕರ್ಟ್ ಇರೋದು, ನಮಗೆ ಟೈ ಕೂಡ ಬರೋದು ವಿತ್ ಗ್ರೀನ್ ಮತ್ತು ಯೆಲ್ಲೋ ಲೈನ್ಸು. ಸೊ ಹೇಗಿದ್ದೆ ನೋಡಿ, ಎರಡು ಜಡೆ ಅಂದರೆ ಅಷ್ಟು ಕಟ್ ಮಾಡಿಸ್ತಿದ್ದೆ ಆವಾಗ, ಒಂದೊಂದು ಸತಿ ಉದ್ದ ಇದ್ದಾಗ ಮಡ್ಚ್ಕೊಂಡು ಹೋಗ್ತಿದ್ದೆ. ಇದು ನಂದು 10th ಮಾರ್ಕ್ಸ್ ಕಾರ್ಡು.